ಅಸ್ಸಲಾಮು ಅಲೈಕುಂ ರೆಹಮತುಲ್ಲಾಹಿ ವಬರಕಾತು. ಇವತ್ತು ನಾನು ನಿಮಗೆ ನಮಾಜ್ ಬಗ್ಗೆ ಹೇಳ್ತೀನಿ. ಕಯಾಮತ್ ದಿನ ಅಲ್ಲಾ ತಲಾ ನಮ್ಗೆ ಎಲ್ಲದಕ್ಕಿಂತ ಮೊದಲ ನಮಾಜ್ ಬಗ್ಗೆ ಕೇಳ್ತಾರೆ. ಅದಕ್ಕೆ ನಾವು ಯಾವ ಪರಿಸ್ಥಿತಿಯಲ್ಲಿ 5 ವಕ್ತ್ ನಮಾಜ ತಪ್ಪಿಸಲ್ದ ಮಾಡ್ಬೇಕು, ಇಲ್ದಿದ್ರೆ ಅಲ್ಲಾ ತಲಾ ನಮ್ಗೆ ಶಿಕ್ಷೆ ಕೊಡ್ತಾರೆ. ನಾವು ಯಾವುದೋ ಕಾರಣಕ್ಕೂ ಯಾವ ಪರಿಸ್ಥಿತಿ ಬಂದರೂ ಕೂಡ ನಮಾಜ್ ತಪ್ಪಿಸಬಾರ್ದು. ನಾವು ಎಲ್ಲಿದ್ದರೂ ಕೂಡ ನಮಾಜ್ ಕಾಳಜಿ ತೊಗೊಂಡು ನಮಾಜ್ ಮಾಡಬೇಕು. ನಮ್ಮ ಸಲುವಾಗಿ ಎಷ್ಟು ಈಸಿ ಮಾಡಿದಾರೆ ಅಲ್ಲಾ ತಲಾ ನಮಾಜ್ ಅಂದ್ರೆ, ನಾವು 80 ಕಿಲೋಮೀಟರ್ ನಮ್ಮ ಮನೆಯಿಂದ ದೂರ ಇದ್ದು ಅಂದ್ರೆ ನಾವು ಕಸರ್ ನಮಾಜ್ ಅಂತ 2 ರಕಾತ್ ಫರ್ಜ್ ಅಷ್ಟೇ ಮಾಡ್ಕೋಬಹುದು. ನಾವು ನಿಂತು ಮಾಡೋಕ್ಕಾಗಲಿಲ್ಲ ಅಂದ್ರೆ ಕುಂತು ಮಾಡ್ಕೋಬೋದು, ಕೂತು ಆಗಲಿಲ್ಲ ಅಂದ್ರೆ ಮಲ್ಕೊಂದು ಬಡೆ ಇಶಾರೆ ಒಳಗೂ ನಮಾಜ್ ಮಾಡ್ಬೋದು. ಯಾವ ಪರಿಸ್ಥಿತಿ ಒಳಗೂ ನಮಾಜ್ ತಪ್ಪಿಸುವಂಗಿಲ್ಲ. ನಾವೆಷ್ಟೇ ಬಿಮಾರ್ ಇರಲಿ, ನಾವೆಷ್ಟೇ ಏನೇ ಪರಿಸ್ಥಿತಿ ಬಂದರೂ ತಪ್ಪಿಸ್ಬಾರ್ದು. ನಾವು ಸಣ್ಣ ಕಾರಣಗಳಿಂದ ನಮಾಜ್ ಹೆಂಗೆ ತಪ್ಪಿಸ್ತೀವಿ ಅಂದರೆ, ಇನ್ನು ಮುಂದೆ ಇನ್ಶಾ ಅಲ್ಲ ಒಂದು ಹೊತ್ತು ನಮಾಜ್ ತಪ್ಪಿಸಬಾರ್ದು. ನಮ್ಮ ಹೆಣ್ಮಕ್ಳ ಜವಾಬ್ದಾರಿ ಏನಂದ್ರೆ, ನಮ್ಮ ಗಂಡ ಮತ್ತು ನಮ್ಮ ಮಕ್ಕಳನ್ನ ನಮಾಜ್ ಜಿಮ್ಮೆದಾರಿ ನಮ್ದು ಇರ್ತೈತಿ. ನಮ್ಮ ಮಕ್ಕಳಿಗೆ 7 ವರ್ಷದವ್ರು ಆದಮೇಲೆ ಅವ್ರನ್ನ ನಮಾಜ್ ಮಾಡೋಕ್ಕೆ ಹೇಳಬೇಕು. ಇರ್ಲಿಕ್ಕೆ 10 ವರ್ಷದವ್ರು ಆದಮೇಲೆ ಬಡದರೆ ನಮಾಜ್ ಮಾಡೋಕ್ಕೆ ಹಚ್ಚಬೇಕು. ಇಲ್ದಿದ್ರೆ ನಾಳೆ ಕಯಾಮತ್ ದಿನ ನಮ್ಮ ಮಕ್ಕಳು ಕೇಳ್ತಾರೆ, ನಾವು ಸಾಲಿಗೆ ಹೋಗಲಿಲ್ಲ ಅಂದ್ರೆ, ನಾವು ಏನಾರೇ ತಪ್ಪು ಮಾಡಿದ್ರೆ ಬಡದ ಬುದ್ಧಿ ಹೇಳ್ತಿದ್ದಿ, ಅದೇ ಥರ ನಮ್ಮನ್ನ ಬಡದು ನಮಾಜ್ ಮಾಡೋಕ್ಕೆ ಯಾಕೆ ಕಳಿಸ್ಲಿಲ್ಲ ನೀ ಅಂತ ಕೇಳ್ತಾರೋ. ಅದೇ ಥರ ನಮ್ಮ ಗಂಡ ಕೇಳ್ತಾರೋ, ನಿನಗೇನಾದರೆ ಒಡವೆ ಬೇಕಾಗಿದ್ರೆ, ಏನಾರೇ ಬಟ್ಟೆ ಬೇಕಾಗಿದ್ರೆ ಹಠ ಮಾಡಿ ಬೇಕಂತ ತಗೋತಿದ್ದಿ, ಅದೇ ಥರ ಹಠ ಮಾಡಿ ನಾನು ನಮಾಜ್ಗೆ ಯಾಕೆ ಕಳಿಸ್ಲಿಲ್ಲ ನೀ ಅಂತ ಕೇಳ್ರೆ ನಾವು ಏನು ಉತ್ತರ ಹೇಳೋದು. ಅದಕ್ಕೆ ಇವತ್ತಿನಿಂದ ನಮ್ಮ ಗಂಡ, ನಮ್ಮ ಮಕ್ಕಳ, ನಮ್ದು ಎಲ್ಲ ನಮಾಜ್ ಜಿಮ್ಮೆದಾರಿ ನಾವು ತೊಗೊಂಡು ನಮಾಜ್ ಮಾಡೋಕ್ಕೆ ಹಚ್ಬೇಕು. ಇನ್ನೊಂದು, ನಾವು ನಮಾಜ್ ಮಾಡೋದ್ರಿಂದ ಅಲ್ಲಾ ತಲಾ ನಮ್ಗೆ 5 ಗಿಫ್ಟ್ ಕೊಡ್ತಾರೆ. ಫಸ್ಟ್ ಏನಂದ್ರೆ, ಮನ್ಯಾಗ ಬರ್ಕತ್ ಇರ್ತೈತಿ. 2ನೇದು, ಕಬರ್ದಾಗ ಅಜಾಬ್ ಆಗೋದಿಲ್ಲ. 3ನೇದು, ನಾಮೇ ಅಮಲ್ ಸೀದಾ ಕೈಯಾಗ ಕೊಡ್ತಾರೆ. 4ನೇದು, ಪುಲ್ಸಿ ರಾತ್ ಮೇಲೆ ಸಿಡಿಲ್ ಹೊಡೆದಂಗೆ ಪಾರು ಮಾಡ್ತೀವಿ. 5ನೇದು, ಯಾವುದೂ ಹಿಸಾಬ್ ಕಿತಾಬಿಲ್ದ ಅಲ್ಲಾ ತಲಾ ನಮ್ಮನ್ನ ಜನ್ನತ್ದಾಗ ಹಾಕ್ಕಾರ. ಇನ್ನೊಂದು ನೋಡಿ, ನಮಾಜ್ ನಮ್ಮ ನಬಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನನ್ನ ಕಣ್ಣಿಗೆ ತಂಪಿದ್ದಂಗೆ ಅಂತ ಹೇಳ್ಯಾರ. ಎಷ್ಟು ದೊಡ್ಡ ಮಾತಿಲ್ಲ ಇದು. ಮತ್ತು ಇನ್ನೊಂದು, ನಮಾಜ್ ಏನಂದ್ರೆ, ನಾವು ನಮಾಜ್ ಮಾಡೋದ್ರಿಂದ ಶೈತಾನಕ್ಕೆ ತನ್ನ ಮುಖಕ್ಕೆ ಮಸಿ ಬಡ್ದಂಗೆ ಆಕೈತಿ. ಅದಕ್ಕೆ ಎಷ್ಟು ಇನ್ಸರ್ಟ್ ಆಕೈತಿ. ಅದಕ್ಕೆ ನಾವು ಯಾವ ಪರಿಸ್ಥಿತಿ ಒಳಗೂ ನಮಾಜ ತಪ್ಪಿಸ್ಬಾರ್ದು. ಇನ್ಶಾ ಅಲ್ಲ ಇವತ್ತಿಂದ ನಾವು ದೃಢ ನಿಶ್ಚಯ ಮಾಡೋಣ, ಯಾವುದು ಪರಿಸ್ಥಿತಿ ಬಂದರೂ ನಾವು ನಮಾಜ್ ತಪ್ಪಿಸೋದಿಲ್ಲ ಇನ್ಶಾ ಅಲ್ಲ. ನಿಮ್ಗೆ ವಿಡಿಯೋ ಪಸಂದ್ ಬಂದಿದ್ರೆ ಲೈಕ್ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಸೆಕೆಂಡ್, ನಾ ಇನ್ನು ಜಿಕ್ರ್ ವಿಡಿಯೋ ಭಾಳ ಲಗುಡ್ ತೊಗೊಂಡು ಬರ್ತೀನಿ ಇನ್ಶಾ ಅಲ್ಲ. ಅಸ್ಸಲಾಮು ಅಲೈಕುಂ ರೆಹಮತುಲ್ಲಾಹಿ ವಬರಕಾತು. ಅಲ್ಲಾ ಹಾಫಿ.